ರಾಜ್ಯದಲ್ಲಿರುವಂತಹ ಶೇಕಡ 70ರಷ್ಟು ಶಾಸಕರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಶೇಕಡ 70ರಷ್ಟು ಶಾಸಕರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರಾ? ಕಾಂಟ್ರಾಕ್ಟ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಜಗನ್ನಾಥ ಈ ರೀತಿ ಆರೋಪವನ್ನ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ ಜಗನ್ನಾಥ. ಕಾಮಗಾರಿ ಟೆಂಡರ್ ಗುತ್ತಿಗೆದಾರರಿಂದ ಶೇಕಡ 15ರಷ್ಟು ಹಣ ವಸೂಲಿ ಮಾಡಲಾಗಿದೆ. ಶೇಕಡ 15ರಷ್ಟು ಕೊಡದಿದ್ರೆ ಶಾಸಕರು ತೋಳು ಏರಿಸಿ ಜಗಳಕ್ಕೆ ಬರ್ತಾರೆ. ಕಾಮಗಾರಿ ಕಳಪೆ ಅಂತ ದೂರು ನೀಡಿ ಬಿಲ್ ಅನ್ನ ತಡೆ ಹಿಡಿತಾರೆ. ಇನ್ನು ಕಾಂಟ್ರಾಕ್ಟ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಜಗನ್ನಾಥ ಆರೋಪವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿರುವಂತಹ ಶೇಕಡ 70ರಷ್ಟು ಶಾಸಕರು ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರಾ ಎನ್ನುವಂಥದ್ದು. ಇನ್ನು ಜಿ ಕನ್ನಡ ನ್ಯೂಸ್ಗೆ ರಾಜ್ಯಾಧ್ಯಕ್ಷ ಜಗನ್ನಾಥ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾಮಗಾರಿ ಟೆಂಡರ್ ಗುತ್ತಿಗೆದಾರರಿಂದ ಶೇಕಡ 15ರಷ್ಟು ಹಣ ವಸೂಲಿ ಮಾಡಲಾಗಿದೆ. ಶೇಕಡ 15ರಷ್ಟು ಕೊಡದಿದ್ರೆ ಶಾಸಕರು ತೋಳು ಏರಿಸಿ ಜಗಳಕ್ಕೆ ಬರ್ತಾರೆ. ಕಾಮಗಾರಿ ಕಳಪೆ ಅಂತ ಹೇಳಿ ದೂರನ್ನ ನೀಡಿ ಬಿಲ್ ತಡೆ ಹಿಡಿಯುತ್ತಾರೆ ಅಂತ ಹೇಳಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಜಗನ್ನಾಥ ಆರೋಪಿಸಿದ್ದಾರೆ. ಬರ್ದೇವೆ ಸರ್, ಬರ್ದೇವೆ. ಅದೇ ಎಮ್ ಎಲ್ ಎ ಗುಂಡಾಗಿರಿ ನಡೀತಾ ಇದೆ. ಎಮ್ ಎಲ್ ಎಗಳದು ಈಗ ಯಾರಿಗೂ ಒಟ್ಟೆ ಟೆಂಡರ್ ಹಾಕಿ ಕೊಡಿಸೋದಿಲ್ಲ. ಒಟ್ಟೆ ಇದು ಕಮಿಷನ್ ಅಲ್ಲ ಸರ್, ಇದು 40% ಅಲ್ಲಿದು. ಕರೀತಾರೆ, ನೋಟಿಫಿಕೇಶನ್ ಮಾಡ್ತಾರೆ, ರೂಲ್ಸ್ ಬರೀತಾರೆ, ಎಲ್ಲ ರೂಲ್ಸ್ ಮಾಡ್ಕೋತಾರೆ. ಕಡೆಗೆ ಕರೆದು ಹೇಳ್ತಾರೆ ನೀವು ಇದು ಟೆಂಡರ್ ವಾಪಸ್ ತೊಗೋಬೇಕು. ಆಫೀಸರ್ಗೆ ಹೇಳ್ತಾರೆ, ಅದು ಹೇಳ್ಕೇಸಿದ್ರೆ ಟೆಂಡರ್ ವಾಪಸ್ ತಗ್ಸೋದು. ಇಲ್ಲಾಂದ್ರೆ ನೋಡಿ ಇಲ್ಲಿ ನೌಕರಿ ಮಾಡೋದು ಕಷ್ಟ ಆಗ್ತದೆ. ನಿಂಗೆ ಕಾಂಟ್ರಾಕ್ಟರ್ ಆಫೀಸರ್ ಹೆದರ್ಸ್ತಾರೆ. ನಾವು ಲೀಡ್ರ್ ಪಾಸ್ ಹೋಗ್ತೀವಿ, ಬಲ್ಲಿ ಹೋಗ್ತೀವಿ. ಲೀಡ್ರು ಅವ್ರು ಹೇಳ್ತಾರೆ, ವಾಪಸ್ ತಗೋ, ನಮ್ಮ ವರ್ಕರ್ ಕೊಡೋದು. ಅಲ್ಲಿದ್ದು ಬಂದು ನೀ ಯಾಕೆ ಹಾಕ್ದಿ? ನೀ ಆಳಂದು ಗುಲ್ಬರ್ಗ ಬಂದು ಆಳಂದಾಗ ಯಾಕೆ ಹಾಕ್ದಿ? ನಮ್ಮ ವರ್ಕರ್ ಕೊಡೋರು ವರ್ಕರ್ ತಗೋ ಮೊದಲದು ತಗೊಲ್ಲತ್ತಂದ್ರೆ ನಮ್ಮ ಹಿಂದೊಂದು ಕೆಲಸ ಮಾಡಿದ್ವಿ. ಆ ಕೆಲಸ ಬಗ್ಗೆ ಕಾಂಪ್ಲೇಂಟ್ ಮಾಡ್ತೀನಿ. 2 ಕೋಟಿ 3 ಕೋಟಿ ಬಿಲ್ ಸಿಕ್ಬಿದ್ದಲ್ಲ ಸರ್. ನಮ್ಮೆಲ್ಲ ಪ್ರಾಪರ್ಟಿ ಒತ್ತಿ ಇಟ್ಕೊಂಡು ತೊಗೊಂಬಂದಿರ್ತೀವಿ. ಮತ್ತು ಈಗ ಅವ್ರು ಕಾಂಪ್ಲೇಂಟ್ ಮಾಡಿರ್ತಂದ್ರೆ ರೊಕ್ಕನೇ ಕೊಡೋಲ್ಲ ನಮ್ಗೆ. ಯಾರು ಇದ್ದು ಸುರುಳಿದು ಕೊಡಲ್ಲ. ಈಗಾರ ಚಲೋ ಕೆಲಸ ಮಾಡಿ ಫಸ್ಟ್ ಕ್ಲಾಸ್ 5 ವರ್ಷ ಮೇಂಟೆನೆನ್ಸ್ ಮಾಡಿ ಕಾರ್ಪೆಟಿಂಗ್ ಮಾಡಿಕೊಟ್ರು ಕೊಡಲ್ಲ. ಈಗಾರ ರೊಕ್ಕ ಕೊಡ್ಬೇಕು ಅವ್ರಿಗೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು. ಮೊದಲು 10 ಬೇಡ್ತಾರೆ, ಈಗ 15 ಬೇಡ್ಲಕತ್ತಾರೆ. ಈಗ 15 ಬೇಡ್ಲಕತ್ತಾರೆ. ಅದು ನಮ್ಮ ಗುಲ್ಬರ್ಗ ಜಿಲ್ಲೆದಿಂದ ಸ್ಟಾರ್ಟ್ ಆಗ್ತದೆ, ಏನಾಗೋದಿಲ್ಲ. ಗುಲ್ಬರ್ಗಿಂದ ಸ್ಟಾರ್ಟ್. ಗುಲ್ಬರ್ಗ ಒಂದು 4 ಎಮ್ ಎಲ್ ಎ ಹೆಸರು ಹೇಳ್ತೀನಿ. ಏನು ರೀ 15% ಕೊಡಿಲ್ಲತ್ತಂದ್ರೆ ಹಿಂಗೆ ತೋಳು ಏರಿಸಿ ಅವರೆಲ್ಲ ಜಗಳಕ್ಕೆ ಬರ್ತಾರೆ ಪಾಪ. ಬಿಹಾರ್ ಮುತ್ತಿಯಾಗಿದ್ರಿ ಅದು. ಮತ್ತು ಏನಂತೀರಿ ಅದಕ್ಕೆ ಹೇಳ್ರಿ? ಈಗ ನ್ಯಾಯಕ್ಕೆ ಬೆಲೆನೇ ಇಲ್ಲ ಅಂದಾಗ ಇಲ್ಲ ಸರ್ಕಾರಿ ನೀವೇ ರೂಲ್ಸ್ ಮಾಡೋರು. ಆ ರೂಲ್ಸ್ ಏನಾದ್ರು ಕಿತ್ತಾಕೋರು ನೀವೇ. ಮತ್ತು ಇದು ಬಿಹಾರ್ ಅಂತೀರಿ, ಬಿಹಾರ್ನ ಕಾಕ ಅಂತೀರಿ. ಇದು ಬಿಹಾರ್ನ ಮುತ್ತಿಯಾಗಿದ್ರಿ. ಇದು ಬಿಹಾರ್ನ ಕಿತ್ತ ಇದು ಒಟ್ಟು ಒಬ್ಬ ಟೆಂಡರ್ ಹಾಕ್ಲಿಕ್ಕೆ ಕಾಂಟ್ರಾಕ್ಟ್ರಿಗೆ ಅನುಕೂಲ ಇಲ್ಲ. ಎಂಥವೇ ಹಾಕಿರ್ಲಕ್ಕ ಅವ ತಕ್ಕೋ ಮೊದಲು. ಹೌದು, ಇಲ್ಲಿಲ್ಲ ಕಾಂಗ್ರೆಸ್ ಪವರ್ ತಪ್ಪು ಸರ್. ಕಾಂಗ್ರೆಸ್ ಪವರ್ ನಾನು ನಿಂತಿಲ್ಲ ಒಟ್ಟಿ. ಕಾಂಗ್ರೆಸ್ ಪವರ್ ನಿಂತಿಲ್ಲ. ಕಾಂಗ್ರೆಸ್ ಬಗ್ಗೆದಾಗ ರಾಜ್ಯದಲ್ಲಿ ಶಾಸಕರಿಂದ ಗೂಂಡಾಗಿರಿ ನಡೀತಾ ಇದೆ. ಯಾರಿಗೂ ಕಾಮಗಾರಿಗಳಿಗೆ ಟೆಂಡರ್ ಹಾಕಲಿಕ್ಕೆ ಬಿಡ್ತಾ ಇಲ್ಲ. ನಿಯಮದ ಪ್ರಕಾರವಾಗಿ ಟೆಂಡರ್ ಕರೆದು ಪಾಲನೆಯನ್ನ ಮಾಡ್ತಾರೆ. ಕೊನೆಗೆ ಟೆಂಡರ್ ವಾಪಸ್ಗೆ ಗುತ್ತಿಗೆದಾರರ ಮೇಲೆ ಒತ್ತಡವನ್ನ ಹಾಕ್ತಾರೆ. ಟೆಂಡರ್ ವಾಪಸ್ ಪಡೆಯದಿದ್ರೆ ಬಿಲ್ ತಡೆ ಹಿಡಿತಾರೆ ಅಂತ ಹೇಳಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಜಗನ್ನಾಥ ಆರೋಪವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಶೇಕಡ 70ರಷ್ಟು ಶಾಸಕರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಶಾಸಕರಿಂದ ಗೂಂಡಾಗಿರಿ ನಡೀತಾ ಇದೆ. ಯಾರಿಗೂ ಕಾಮಗಾರಿಗಳಿಗೆ ಟೆಂಡರ್ ಅನ್ನ ಹಾಕೋದಕ್ಕೆ ಬಿಡ್ತಾ ಇಲ್ಲ. ನಿಯಮದ ಪ್ರಕಾರ ಟೆಂಡರ್ ಕರೆದು ಪಾಲನೆಯನ್ನ ಮಾಡ್ತಾರೆ. ಕೊನೆಗೆ ಟೆಂಡರ್ ವಾಪಸ್ಗೆ ಗುತ್ತಿಗೆದಾರರ ಮೇಲೆ ಒತ್ತಡವನ್ನ ಹಾಕ್ತಾರೆ. ಟೆಂಡರ್ ವಾಪಸ್ ಪಡೆಯದಿದ್ರೆ ಬಿಲ್ ತಡೆ ಹಿಡಿತಾರೆ. ಟೆಂಡರ್ ವಾಪಸ್ ಪಡೆಯದಿದ್ರೆ ಹಿಂದೆ ಮಾಡಿದ ಕಾಮಗಾರಿಯ ದೂರನ್ನ ನೀಡ್ಬಿಟ್ಟು ಬಿಲ್ ತಡೆ ಹಿಡಿತಾರೆ. ಅಧಿಕಾರಿಗಳನ್ನ ಹೆದರಿಸ್ತಾರೆ. ಕಮಿಷನ್ ನೀಡದ ಗುತ್ತಿಗೆದಾರರು ಟೆಂಡರ್ನ ವಾಪಸ್ ಪಡಿಬೇಕು, ಇಲ್ಲದೇ ಇದ್ರೆ ನಿನಗೆ ನೌಕರಿ ಮಾಡಲು ಬಿಡೋದಿಲ್ಲ ಅಂತ ಹೇಳಿ ಹೆದರಿಸ್ತಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ. ಸಿದ್ದು ಸಾತಿಹಾಳ್, ಕಾಂಟ್ರಾಕ್ಟ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಜಗನ್ನಾಥ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಶೇಕಡ 70ರಷ್ಟು ಶಾಸಕರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ.
ಇನ್ನು ಕಾಮಗಾರಿ ಟೆಂಡರ್ ಗುತ್ತಿಗೆದಾರರಿಂದ 15% ಹಣ ವಸೂಲಿ ಮಾಡ್ತಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನಿದು ಅಪ್ಡೇಟ್ಸ್ ಏನಿದೆ? ಹೌದು ದಿವ್ಯ, ಯಾಕಂದ್ರೆ ಏನು ಕಾಂಟ್ರಾಕ್ಟ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾದಂತ ಜಗನ್ನಾಥ್ ಸೇಗ್ಜಿ ಈ ಒಂದು ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಕೆಂಪಣ್ಣ ಆರೋಪ ಮಾಡಿದ್ರು. ಅವ್ರ ನಂತರ ಈಗ ರಾಜ್ಯಾಧ್ಯಕ್ಷರಾಗಿ ಜಗನ್ನಾಥ್ ಸೇಗ್ಜಿ ಅವರು ಇರ್ತಕ್ಕಂಥದ್ದು. ಅವರು ಏನಂದ್ರೆ 70% ಅಂದ್ರೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲಾ ಶಾಸಕರು 70% ಶಾಸಕರು ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಪ್ರಮುಖವಾಗಿ ಕಾಮಗಾರಿ ಟೆಂಡರ್ ಪಡಿತಕ್ಕಂಥ ವಿಚಾರ ಸಂಬಂಧಪಟ್ಟಂಗೆ ಈ ಟೆಂಡರ್ಗಿಂತ ಮುಂಚಿತವಾಗಿ ಯಾರು ಅವರಿಗೆ ಆ ಕೆಲಸದ 15% ಹಣನ ಕೊಡ್ತಾರೆ, ಅವ್ರಿಗೆ ಮಾತ್ರ ಟೆಂಡರ್ ಆಗುತ್ತೆ. ಉಳಿದವ್ರು ಯಾರಾದ್ರೂ ಟೆಂಡರ್ ಹಾಕಿದ್ರೆ ಅವ್ರ ಮೇಲೆ ಒತ್ತಡ ಹಾಕ್ತಾರೆ, ಜೊತೆಗೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ಅವ್ರಿಗೆ ಟೆಂಡರ್ ವಾಪಸ್ ತಗೊಳ್ಳಿಕ್ ಹಚ್ಚಿ ಅಂತ ಹೇಳ್ತಾರೆ, ಇಲ್ಲಿ ಹೋದ್ರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆ ನಾನಾ ರೀತಿಯ ಹೆದರಿಕೆಗಳನ್ನು ಹಾಕೋ ಮೂಲಕ ತಮಗೆ ಬೇಕಾದಂತ ವ್ಯಕ್ತಿಗೆ ಮಾತ್ರ ಟೆಂಡರ್ ಕೊಡಿಸ್ತಾರೆ. ಈ ರೀತಿ ಒಂದು ಗುಂಡಾಗಿರಿ ನಡೀತಾ ಇದೆ. ಶಾಸಕ ಮತ್ತು MLA ಗಳ ಗುಂಡಾಗಿರಿ ರಾಜ್ಯದಲ್ಲಿ ನಡೀತಾ ಇದೆ. ಯಾರಿಗೂ ಕಾಮಗಾರಿ ಟೆಂಡರ್ ಹಾಕ್ಲಿಕ್ಕೆ ಬಿಡಲ್ಲ, ಅವ್ರು ಬೇಕಾದವ್ರಿಗೆ ಮಾತ್ರ ಹಾಕ್ತಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಜಗನ್ನಾಥ್ ಸೇಗ್ಜಿ ಮಾಡಿರ್ತಕ್ಕಂಥದ್ದು. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿ ಎಕ್ಸ್ಕ್ಲೂಸಿವ್ ಹೇಳಿಕೆನ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಈ ರೀತಿ ಒಂದು ಒತ್ತಡ ಹಾಕ್ತಕ್ಕಂತ ಏನು ಗುಂಡಾಗಿರಿ ಶಾಸಕರು ಮತ್ತು MLA ಗಳ ಗುಂಡಾಗಿರಿ ರಾಜ್ಯದಲ್ಲಿ ನಡೀತಾ ಇದೆ. ಇದು ಬಿಹಾರ್ಗಿಂತಲೂ ತುಂಬಾ ವ್ಯವಸ್ಥೆ ಸಾಕಷ್ಟು ಕೆಟ್ಟ ಹೋಗಿದೆ. ಬಿಹಾರದ ಮುಖ್ಯ ಕರ್ನಾಟಕ ಆಗಿದೆ ಅಂತಕ್ಕಂಥ ಮಾತನ್ನ ಅವರು ಆಡಿರ್ತಕ್ಕಂಥದ್ದು. ಜೊತೆಗೆ ಗುತ್ತಿಗೆದಾರರು ಶಾಸಕರ ಹತ್ರ ಹೋದಾಗ್ಲೂ ಸಹಿತ ಈ ಟೆಂಡರ್ ನೀವು ವಾಪಸ್ ತಕ್ಕೋ ಅಂತ ಹೆದರಿಸ್ತಾರೆ. ಟೆಂಡರ್ ವಾಪಸ್ ಪಡೆದೇ ಹೋದ್ರೆ ಹಿಂದಿನ ಬಿಲ್ ಏನಿರುತ್ತೆ, ನಾವು ಈ ಹಿಂದೆ ಸಾಕಷ್ಟು ಸಾಲ ಸೋಲ ಮಾಡಿ ಕೆಲಸ ಮಾಡಿರ್ತೀವಿ ಅಂತ ಕಾಮಗಾರಿಗೆ ಯಾವುದೋ ಕೆಲಸ ಸರಿಯಾಗಿಲ್ಲ ಅಂತ ಒಂದು ಕಂಪ್ಲೇಂಟ್ ಕೊಡೋ ಮೂಲಕ ನಮ್ಮ ಬಿಲ್ ಅನ್ನ ತಡೆ ಹಿಡಿತೀವಿ ಅಂತ ಹೇಳಿ ಹೆದರಿಕೆ ಹಾಕ್ತಾರೆ. ಈ ರೀತಿ ಆದ್ರೆ ನಾವು ಬದುಕಬೇಕು ಹೇಗೆ? ಹೀಗಾಗಿ ಸಾಕಷ್ಟು ಇದಾಗಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ದವರು 40% ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಾಗ ಸಹಿತ ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ಆಯೋಗ ರಚನೆ ಮಾಡಿತ್ತು. ಆಯೋಗ ರಚನೆ ಮಾಡಿ 1 ವರ್ಷ ಆದ್ರೂ ಸಹಿತ ಯಾವುದೇ ರೀತಿಯ ಒಂದು ಇಂಪ್ಲಿಮೆಂಟ್ ಆಗಿಲ್ಲ. ಒಂದು ವೇಳೆ ಅದು ಮತ್ತು ಈಗಿನ ಏನು ಶಾಸಕರು 10-15% ತಗೊಂಡು ಗುಂಡಾಗಿರಿ ನಡೆಸ್ತಿದಾರಲ್ಲ, ಎಲ್ಲಾ ಪ್ರಕರಣವನ್ನ CBI ತನಿಖೆಗೆ ಕೊಡಬೇಕು. ತನಿಖೆಗೆ ಕೊಟ್ರೆ ಕನಿಷ್ಠ ರಾಜ್ಯದ ಒಂದು 50% ಶಾಸಕರು ಜೈಲಿಗೆ ಹೋಗ್ತಾರೆ, ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ. ಅಷ್ಟೆಲ್ಲ ದಾಖಲೆಗಳು ನಮ್ಮ ಹತ್ರ ಇವೆ. ಪ್ರಮುಖವಾಗಿ ಈಗ ಪ್ರೆಸೆಂಟ್ ಆಗಿ ಸಚಿವರಿಗೆ ಪತ್ರ ಬರೆದಿದ್ದೀವಿ. 1 ವಾರದ ಗಡುವು ಕೊಟ್ಟಿದ್ದೀವಿ. 1 ವಾರದ ನಂತರ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀವಿ. ನಂತರ AICC ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೂ ತರ್ತೀವಿ. ಆದ್ರೂ ಅದಕ್ಕೆ ಯಾರು ಕ್ಯಾರೆ ಅಂದೇ ಹೋದ್ರೆ ಈ ಪ್ರಕರಣವನ್ನ CBI ಒಪ್ಪಿಸೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. CBI ಕೊಟ್ರೆ ಎಲ್ಲರೂ ಜೈಲಿಗೆ ಹೋಗ್ತಾರೆ. ಹೀಗಾಗಿ ಗುತ್ತಿಗೆದಾರರಿಗೆ ನ್ಯಾಯ ಕೊಡಿಸಲಿಕ್ಕೆ ನಾವು ಮುಂದುವರಿತೀವಿ. ನಮಗೆ MLA ಗಳು ಗುಂಡು ಹಾಕಿದ್ರು ಪರವಾಗಿಲ್ಲ, ಅದ್ರ ಕಾಂಟ್ರಾಕ್ಟರ್ಗಳಿಗೆ ಗುತ್ತಿಗೆದಾರರಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನ ಜಗನ್ನಾಥ್ ಸೇಗ್ಜಿ ಹೇಳಿರ್ತಕ್ಕಂಥದ್ದು. ದಿವ್ಯಾ, ಓಕೆ ಸಿದ್ದು, ಇನ್ನು ಈಗಾಗಲೇ ಅನೇಕ ಗುತ್ತಿಗೆಗಾರರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅದೇ ನಡುವೆ ಇವರೊಂದು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಈ ರೀತಿಯ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಪ್ರೆಸೆಂಟ್ ಗವರ್ಮೆಂಟ್ ಮೇಲೆ ಏನು ಪರಿಣಾಮವನ್ನ ಬೀರಲ್ವಾ ಹಾಗಾದ್ರೆ? ಇಲ್ಲ, ನಿಜಕ್ಕೂ ಇದು ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಕಳೆದ 2-3 ದಿನಗಳ ಹಿಂದೆ ಇಡೀ ರಾಜ್ಯದ ಎಲ್ಲಾ ಕಾಂಟ್ರಾಕ್ಟರ್ಗಳು ಗುತ್ತಿಗೆದಾರರು ಬೆಂಗಳೂರಲ್ಲಿ ಸಭೆ ಮಾಡಿದ್ದಾರೆ. ಜಗನ್ನಾಥ್ ಸೇಗ್ಜಿ ಅಧ್ಯಕ್ಷತೆಯಲ್ಲಿ ಸಭೆ ಆಗಿದೆ. ಈ ಸಭೆಯಲ್ಲಿ ಸಾಕಷ್ಟು ತೀರ್ಮಾನಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಇನ್ನು ಪ್ರಾರಂಭದಲ್ಲಿ ಈಗ ಅವರು ಕೆಲವು ಸಚಿವರುಗಳಿಗೆ ಯಾವ್ಯಾವ ಶಾಸಕರ ಬೇಡಿಕೆ ಇಡ್ತಿದ್ದಾರೆ, ಸಚಿವರ ಬೇಡಿಕೆ ಏನೇನಿದೆ ಎಲ್ಲದರ ಸಂಬಂಧಪಟ್ಟಂಗೆ ತೊಲಗಿಸ್ಬೇಕು. ನೇರವಾಗಿ ನಿಯಮದ ಪ್ರಕಾರ ಟೆಂಡರ್ ಕರೆಸಿ ನಿಯಮಗಳ ಮೂಲಕವೇ ನಮಗೆ ಕಾಮಗಾರಿಗಳು ಸಿಗ್ಬೇಕು, ಆ ನಿಟ್ಟಿನಲ್ಲಿ ಆಗ್ಬೇಕು ಅಂತ ಒತ್ತಡದ ರೀತಿಯಲ್ಲಿ ಪತ್ರ ಬರೆದಿದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಿದ್ದಾರೆ, 1 ವಾರದ ಗಡುವು ಕೊಡ್ತಿದ್ದಾರೆ. ಇಷ್ಟಾದ್ರೂ ಸಹಿತ ಆಗದೆ ಹೋದ್ರೆ ಹೇಗೆ ಈ ಹಿಂದೆ ಬಿಜೆಪಿ ಸರ್ಕಾರದ ಮೇಲೆ 40% ಆರೋಪ ಬಂದಿತ್ತು, ಅದೇ ರೀತಿ ಆರೋಪವನ್ನು ಕಾಂಗ್ರೆಸ್ ಸರ್ಕಾರ ಎದುರಿಸ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇವೆ. ಹೀಗಾಗಿ ಇದು ಪ್ರತಿಪಕ್ಷಗಳಿಗೆ ಕಾಂಗ್ರೆಸ್ ಮತ್ತೊಂದು ಅಸ್ತ್ರ ಕೊಟ್ಟಂತಾಗುತ್ತೆ ಅಂತಾನೆ ಹೇಳ್ಬೋದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಸಿದ್ದು ಸಾತಿಹಾಳ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ಹಿಂದೆ ಒಂದು ಕೆಲಸ ಮಾಡಿದ್ವಿ, ಆ ಕೆಲಸ ಬಗ್ಗೆ ಕಾಂಪ್ಲೇಂಟ್ ಮಾಡ್ತೀನಿ. 2 ಕೋಟಿ 3 ಕೋಟಿ ಬಿಲ್ ಸಿಕ್ಬಿದ್ದಲ್ಲ ಸರ್. ನಮ್ಮೆಲ್ಲ ಪ್ರಾಪರ್ಟಿ ಒತ್ತಿ ಇಟ್ಕೊಂಡು ತೊಗೊಂಡ್ಬಂದಿರ್ತೀವಿ. ಮತ್ತು ಈಗ ಅವ್ರು ಕಾಂಪ್ಲೇಂಟ್ ಮಾಡಿರ್ತಾನೆ ರೊಕ್ಕನೇ ಕೊಡಲ್ಲ ನಮ್ಗೆ. ಯಾರು ಇದು ಸುರುಳಿದು ಕೊಡಲ್ಲ. ಈಗ ಚಲೋ ಕೆಲಸ ಮಾಡಿ ಫಸ್ಟ್ ಕ್ಲಾಸ್ 5 ವರ್ಷ ಮೇಂಟೆನೆನ್ಸ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.